ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ಆರೋಗ್ಯಕರ ಪರಾಟ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಅದುವೇ ಮೂಲಂಗಿ ಪರಾಟ. ಬೇಗನೆ ಹಾಗೂ ಸುಲಭ ಆಗುತ್ತದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಮತ್ತು ರಾತ್ರಿ ಡಿನ್ನರ್ಗೂ ಕೂಡ ಸೂಪರ್ ಆಗಿರ್ತವೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ನಾ ಮೂಲಂಗಿನ ಚಿಪ್ಪೆ ಹೊರ್ಕೊಂಡು ಇಟ್ಕೊಂಡಿದೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದೆ, ಅದಕ್ಕೆ ಸ್ವಲ್ಪ ನಿಂಬೆ ರಸ ಕೂಡ ಬೆಳೆಸ್ಕೊಂಡಿದೆ, ಗೋಧಿ ಹಿಟ್ಟು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಮೂಲಂಗಿನ ಸಣ್ಣಕ್ಕೆ ತುರ್ಕೊಳ್ಳೋಣ. ಮೂಲಂಗಿ ಎಲ್ಲ ತುರ್ಕೊಂಡಿದ್ದೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಗೋಧಿ ಹಿಟ್ಟಿಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಮೂಲಂಗಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರೆಲ್ಲ ಬಿಡಲಿ ಅಂತ ಉಪ್ಪು ಹಾಕ್ಕೊಂಡಿರೋದು. ಈಗ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ, ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋ ಅಂಥದ್ದು. ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಇದನ್ನು ಫಸ್ಟ್ ಮಿಕ್ಸ್ ಮಾಡೋಣ. ಈಗ ಮೂಲಂಗಿನ ಸೇರಿಸ್ಕೊಳ್ಳೋಣ. ರಸ ಇದರಲ್ಲೇ ಇರಲಿ, ಬೇಕಾದರೆ ಸೇರಿಸ್ಕೋಬೋದು, ನೋಡ್ಕೊಂಡು ಸೇರಿಸ್ಕೊಳ್ಳೋಣ. ಮಕ್ಳಿಗೆ ಮಾಡಬೇಕಾದ್ರೆ ಖಾರ ಬೇಕಾದ್ರೆ ಕಮ್ಮಿ ಹಾಕ್ಕೋಬೋದು, ಕೆಂಪು ಮೆಣಸಿನ್ಕಾಯಿ ಹಾಕ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಬೇಕಾದರೆ ಮೂಲಂಗಿ ರಸನೇ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹೊತ್ಕೊಂಡಿದೆ. ಮೂಲಂಗಿ ರಸ ಬಂದಿತ್ತಲ್ಲ, ಅದನ್ನೇ ಸೇರಿಸ್ಕೊಂಡ್ವಿ, ನೀರು ಸೇರಿಸಿಲ್ಲ ಇದಕ್ಕೆ. ಈಗ ಉಂಡೆ ಕಟ್ಕೊಳ್ಳೋಣ. ನೋಡಿ, ಈ ರೀತಿ ಉಂಡೆ ಕಟ್ಕೋಬೇಕು. ಈಗ ಇದನ್ನು ಗೋಧಿ ಹಿಟ್ಟಲ್ಲಿ ಹತ್ಕೊಳ್ಳೋಣ. ಈಗ ರೌಂಡ್ಗೆ ಹೊತ್ಕೋಬೇಕು. ನೋಡಿ, ಹೊತ್ತಾಗಿದೆ. ಈಗ ಎಲ್ಲ ಪರಾಟನೂ ಹೊತ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಮೂಲಂಗಿ ಪರಾಟ ಎಲ್ಲ ಹೊತ್ಕೊಂಡು ರೆಡಿಯಾಗಿದೆ. ಈಗ ಒಲೆ ಮೇಲೆ ತವಾ ಇಟ್ಕೊಂಡಿದೆ, ಕುಕ್ಕಿಂಗ್ ಆಯಿಲ್ ಹಾಕೋಣ. ಮೂಲಂಗಿ ಪರಾಟ ಹಾಕ್ಕೊಳ್ಳೋಣ. ಸೊ ಮೂಲಂಗಿ ಪರಾಟ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಜೀರ್ಣಕಾರಿಯೂ ಹೌದು. ಒಂದೇ ಥರ ಪರಾಟ ಮಾಡ್ತಿನ್ನೋ ಬದಲು ಒಂದೊಂದು ದಿನ ಒಂದೊಂದು ಥರ ಪರಾಟ ಮಾಡ್ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದ್ರ ಮೇಲೆ ಕುಕ್ಕಿಂಗ್ ಆಯಿಲ್ ಹಾಕೋಣ. ತುಪ್ಪ ಬೇಕಾದ್ರೂ ಹಾಕ್ಕೋಬೋದು. ಎರಡು ಕಡೆನೂ ಚೆನ್ನಾಗಿ ಪ್ರೆಸ್ ಮಾಡಿ ಬಾಯ್ಲ್ ಹಾಕಿ. ನೋಡಿ, ಈ ರೀತಿ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನೋಡಿ, ಆಗಿದೆ. ಈಗ ತಟ್ಟೆಗೆ ಹಾಕೊಳ್ಳೋಣ. ಮಿಕ್ಕಿದ್ದು ಪರಾಟ ಕೂಡ ಅದೇ ರೀತಿ ಬೇಯಿಸ್ಕೊಳ್ಳೋಣ. ಇದು ಮೂಲಂಗಿ ಪರಾಟದ ಜೊತೆ ಸವಿಯಲು ಹುಳ್ಳಿಕಾಯಿ, ಆಲೂಗಡ್ಡೆ, ಕ್ಯಾರೆಟ್ ಪಲ್ಯ ಕೂಡ ರೆಡಿ ಆಗಿದೆ. ತುಂಬಾ ಚೆನ್ನಾಗಿದೆ. ಈ ಪಲ್ಯದ ಬದಲು ಚಟ್ನಿ, ಮೊಸರು, ತುಪ್ಪದ ಜೊತೆ ಕೂಡ ಸವಿಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ರಾತ್ರಿ ಡಿನ್ನರ್ಗೂ ಕೂಡ ಚೆನ್ನಾಗಿರುತ್ತೆ. ಮೂಲಂಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮೂಲಂಗಿ ತಿಂದೇ ಇರೋರಿಗೆ ಈ ರೀತಿ ಪರಾಟ ಮಾಡ್ಕೊಡೋದ್ರಿಂದ ಅವರು ಕೂಡ ತಿಂತಾರೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಮೊದಲಿಗೆ ಹಾಗೆ ತಿಂದು ನೋಡ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ.
ಹಾಗೆ ಕೂಡ ತಿನ್ಬೋದು. ಈಗ ಪಲ್ಯದ ಜೊತೆ ತಿಂತೀನಿ. ಪಲ್ಯ ಜೊತೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮೊಸರಿಗೂ ಚೆನ್ನಾಗಿರ್ತದೆ, ಉಪ್ಪಿನಕಾಯಿಗಂತೂ ಇನ್ನೂ ಬೊಂಬಾಟಾಗಿರುತ್ತೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲಕ್ಕೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ.